ನಾವು ಪ್ರಾರಂಭ ಹಂತದ ಇಲ್ಲಿಂದ ಫ್ಲೈಟಲ್ಲೇ ಹೋಗಬೇಕಾಗುತ್ತೆ. ನೇಪಾಳಲ್ಲಿ ನಾವು ಒಟ್ಟು 8 ದಿನಗಳ ಕಾರ್ಯಕ್ರಮ. ಇದು ನಮಗೆ ಮೊದಲನೇ ದಿನ ನಾವು ಬೆಳಗ್ಗೆ 5 ಗಂಟೆಗೆ ಇಲ್ಲಿಂದ ಫ್ಲೈಟಲ್ಲಿ ಹೊರಟ್ರೆ 8 ಗಂಟೆ ಅಷ್ಟೊತ್ತಿಗೆ ನಾವು ಕಠ್ಮಂಡು ಏರ್ಪೋರ್ಟಿಗೆ ನಾವು ಸೇರ್ಕೋತೀವಿ. ಮಧ್ಯಾಹ್ನ ಅಷ್ಟೊತ್ತಿಗೆ ನಾವು ಫ್ರೆಶ್ ಅಪ್ ಆಗೋಗಿ ಎಲ್ಲ ರೆಡಿಯಾಗಿ ಊಟ ಮಾಡಿಕೊಂಡು ಮಧ್ಯಾಹ್ನದಿಂದ ಸಂಜೆ ಒಂದು 4 ಗಂಟೆವರೆಗೂ ರೆಸ್ಟ್ ತೊಗೊಂಡು ಮೊದಲನೇ ದಿನ ಸಂಜೆ 4 ಗಂಟೆಯ ನಂತರ ನಾವು ಜಲನಾರಾಯಣ, ಗುಜೇಶ್ವರಿ ಮತ್ತು ಪಶುಪತಿನಾಥ ಸ್ವಾಮಿಯ ಆರತಿ ದರ್ಶನವನ್ನು ಮಾಡ್ತೀವಿ. ಇದು ಮೊದಲನೇ ದಿನದ ಕಾರ್ಯಕ್ರಮ. ಎರಡನೇ ದಿನ ಬೆಳಗ್ಗೆ ನಾವು ಪಶುಪತಿನಾಥ ಮಂದಿರದ ಪಕ್ಕದಲ್ಲಿ ಅಲ್ಲಿ ಪ್ರಧಾನ ಅರ್ಚಕರಾಗಿರತಕ್ಕಂಥ ಅವರ ಮನೆಯ ಒಂದು ಕ್ಷೇತ್ರದ ಹಿಂಬದಿಯಲ್ಲಿ ಒಂದು ಯಾಗಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಯಾಗಶಾಲೆಯಲ್ಲಿ ವಿಶೇಷವಾಗಿ ಶಿವ ಪರಿವಾರ ಹೋಮ ಅಂದರೆ ಗಣಪತಿ, ಸುಬ್ರಹ್ಮಣ್ಯ, ದುರ್ಗೆ ಹಾಗೂ ರುದ್ರ ಹೋಮ, ಇಷ್ಟು ಹೋಮಗಳನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಅಂದರೆ ಪಶುಪತಿನಾಥನ ಮಂದಿರದ ಕ್ಷೇತ್ರದ ಸಮೀಪದಲ್ಲಿ ರುದ್ರಯಾಗವನ್ನು ಮಾಡ್ತಾ ಇದ್ದೀವಿ. ಆ ರುದ್ರಯಾಗಕ್ಕೆ ನೀವು ಸಂಕಲ್ಪ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡ್ಬೋದು. ಸಾಯಂಕಾಲ ಆರತಿ ಮುಗಿಸಿ ಎರಡನೇ ದಿನ ಬೆಳಗ್ಗೆ ನಾವು ರುದ್ರಹೋಮ ಮುಗಿಯುತ್ತೆ.